ಓಂ ನಮಸ್ತೆ, ನಾನು ನಿಮ್ಮ ಆಶಿಕ್ ಅಗ್ರಿಸ್ಟಾರ್ಸ್ ಚಾನೆಲ್. ಇವತ್ತೊಂದು ಪೌಷ್ಟಿಕ ಆಹಾರದ ಮಾಸಾಚರಣೆ ಅಂದರೆ ಪೋಷಣ್ ಮಾಸಾಚರಣೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಅಂಗನವಾಡಿಯಲ್ಲೂ ಸಹಿತ ಪೋಷಣ್ ಮಾಸಾಚರಣೆ ಅಂತ ಮಾಡ್ತಾರೆ. ಈ ಸರಿ ಕ್ಲಸ್ಟರ್ ಮಟ್ಟದ ಪೋಷಣ್ ಮಾಸಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಲಂಕಾರ ಅಂತ ನೋಡಿ ತೋರಿಸ್ತೀನಿ. ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಅನ್ನಪ್ರಾಶನನೂ ಇತ್ತು, ಹಾಗೆ ಬಸ್ರಿ ಅಂತ ಇದ್ದವರಿಗೆ ಸೀಮಂತ ಕಾರ್ಯಕ್ರಮವೂ ಇತ್ತು. ಸಣ್ಣ ಮಕ್ಕಳಿಗೆ ಅನ್ನಪ್ರಾಶನದ ಶಾಸ್ತ್ರ ಸಹಿತ ಮಾಡಿದರು ನೋಡಿ. ಅದೇ ರೀತಿಯಾಗಿ ಸೀಮಂತ ಕಾರ್ಯಕ್ರಮವೂ ಸಹಿತ ಅವರಿಗೆ ಬಳೆ ತೊಡಿಸಿ, ಆರತಿ ಮಾಡಿ, ಹೂ ಮುಡಿಸಿ, ಬ್ಲೌಸ್ ಪೀಸ್ ಕೊಡೋದು ರೀತಿಯಲ್ಲಿ ಸೀಮಂತ ಕಾರ್ಯಕ್ರಮವೂ ಸಹಿತ ಮಾಡಿದ್ದಾರೆ. ಯಾಕೆ ಸರ್ಕಾರ ಪೋಷಣ್ ಕಾರ್ಯಕ್ರಮ ಮಾಡ್ತು ಅಂದರೆ, ಯಾವುದೇ ಮಕ್ಕಳು ಸಹಿತ ಅಪೌಷ್ಟಿಕತೆಯಿಂದ ಇರಬಾರ್ದು, ಚೆನ್ನಾಗಿ ಬೆಳಿಬೇಕು, ಪೌಷ್ಟಿಕಾಂಶ ಯುಕ್ತ ಆಹಾರವನ್ನು ಸೇವನೆ ಮಾಡಿ ಬೆಳಿಬೇಕು ಅಂತ ಈ ಪೋಷಣ್ ಕಾರ್ಯಕ್ರಮನ ನರೇಂದ್ರ ಮೋದಿ ಅವರು ಮೊದಲು ರಾಜಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದರು. ಆದರೆ ಏನು ಗೊತ್ತಾ, ನಾವು ತಿಂತಿರೋ ಆಹಾರ ಎಲ್ಲ ಕಲಬೆರಕೆಗಳೇ ಆಗ್ತಾಯಿದೆ. ಎಲ್ಲ ನಾವು ತರಕಾರಿ ತರ್ತೀವಿ, ತಿಂತೀವಿ, ಆ ರೀತಿ ಆಗಿದೆ. ಆದರೆ ಏನೇನು ತರಕಾರಿ ಸಿಕ್ಕತ್ತೆ ಅನ್ನೋದಿಲ್ಲ, ಎಲ್ಲ ಒಟ್ಟು ತರ್ತೀವಿ. ಹಾಗೆ ರೋಡ್ ಸೈಡಿನ ತಿಂಡಿನೆಲ್ಲ ತುಂಬ ತಿಂತೀವಿ. ಅದೇ ವಿಟಮಿನ್ ಯುಕ್ತ ಆಹಾರಗಳನ್ನು ನಾವು ಉಪಯೋಗಿಸ್ಕೊಳ್ಳೋದೇ ಇಲ್ಲ. ವಿಟಮಿನ್ ಎ ಅಂದರೆ ಸಾಮಾನ್ಯವಾಗಿ ಹಳದಿ ಬಣ್ಣದ ವಸ್ತುಗಳು ಅಂದರೆ ಪಪ್ಪಾಯಿ, ಕ್ಯಾರೆಟ್, ಮಾವಿನ ಹಣ್ಣು, ಹಲಸಿನ ಹಣ್ಣು, ಈ ಥರ ಇದರಲ್ಲಿ ತುಂಬ ಹಳದಿ ಬಣ್ಣದ ವಸ್ತುಗಳು ಅಂತಲೇ ಹೇಳ್ಬೋದು. ಅದರಿಂದ ಹೇರಳವಾಗಿ ವಿಟಮಿನ್ ಎ ಇರುತ್ತೆ, ಅದನ್ನು ಹೆಚ್ಚಾಗಿ ಬಳಸಬೇಕು. ಹಾಗೆ ವಿಟಮಿನ್ ಬಿ ಅಂದ ತಕ್ಷಣ ನಾವೇನಂತೀವಿ, ವಿಟಮಿನ್ ಬಿ ಅಂದರೆ ಈ ಅಕ್ಕಿಯನ್ನು ತುಂಬ ಪಾಲಿಷ್ ಮಾಡೋಕ್ಕೆ ಹೋಗಬಾರ್ದು. ಈಗೆಲ್ಲರೂ ತುಂಬ ಪಾಲಿಷ್ ಮಾಡಿರುವಂಥ ಅಕ್ಕಿನೇ ಬಳಸೋದಾಗಿದೆ. ನಮ್ಗೆ ಸೋನಾ ಮಸೂರಿ ಅಕ್ಕಿನೇ ಬೇಕು, ಇಲ್ಲಾಂದರೆ ನಮ್ಮ ಅನ್ನ ಬೇಯೋದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಆದರೆ ಪಾಲಿಷ್ ಇಲ್ಲದೆ ಇರೋ ಅಕ್ಕಿನ ಆದಷ್ಟು ಬಳಸ್ಬೇಕು ನಾವು, ಆವಾಗ ಮಾತ್ರವ ತುಂಬ ಒಳ್ಳೇದು. ಹಾಗೆ ಅಕ್ಕಿ ನಾವು ತೊಳಿತೀವಲ್ಲ, ಏನು ತೊಳಿಬೇಕು ಹೇಳ್ಕೊಂಡು ಧೂಳಿದೆ ಹೇಳ್ಕೊಂಡು ತಿಕ್ಕಿ ತೊಳೆದು ನಾವು ಹಾಕ್ತೀವಿ, ಅನ್ನ ಮಾಡ್ತೀವಿ. ಹಾಗೆ ಮಾಡೋದು ಬೇಡ. ಒಂದು 2-3 ಸರಿ ಅಕ್ಕಿ ತೊಳೆದು ಆದಷ್ಟು ನಾವು ಸಿಪ್ಪೆ ಇರುವಂಥ ಅಕ್ಕಿಯಿಂದ ತುಂಬ ಕೆಂಪಗಿರೋ ಅಕ್ಕಿನ ಬಳಸಿದ್ರೆ ತುಂಬ ಒಳ್ಳೆಯದು. ಅದರಲ್ಲಿ ಹೇರಳವಾದ ವಿಟಮಿನ್ ಬಿ ಇರುತ್ತೆ. ಹಾಗೆ ವಿಟಮಿನ್ ಸಿ ನಿಮಗೆ ಗೊತ್ತೇ ಇರುತ್ತೆ, ಹುಳಿ ಇರುವಂಥದ್ದು.
ಈಗ ನೆಲ್ಲಿಕಾಯಿ, ಹುಣಸೆ ಹಣ್ಣು, ನಿಂಬೆಹಣ್ಣು ಈ ಥರ ಹುಳಿ ಪದಾರ್ಥಗಳು ವಿಟಮಿನ್ ಸಿ ಯಾವುದ್ರಲ್ಲಿ ಸಿಕ್ಕುತ್ತೋ ಹೇರಳವಾಗಿ ತಿನ್ನಬೇಕು, ಆ ಥರ ಅಂಥದ್ದು. ಹಾಗೆ ಮತ್ತು ವಿಟಮಿನ್ ಡಿ, ಸೂರ್ಯನ ಪ್ರಕಾಶ ಯಾವ ರೀತಿಯಾಗಿ ದೇಹಕ್ಕೆ ಬೇಕು ಹೇಳಿ ಆ ಥರದ್ರಿಂದ ಬೆಳೆದಿರುವಂತಹ ತರಕಾರಿಗಳು, ಸೊಪ್ಪು, ಹಸಿರು ಸೊಪ್ಪುಗಳು, ತುಂಬ ಹಚ್ಚ ಹಸಿರುವಂಥ ಸೊಪ್ಪುಗಳು, ತುಂಬ ಬೇಕಾಗಿರುವಂಥ ತುಂಬ ಸೊಪ್ಪುಗಳಿವೆ. ಒಂದೆಲ್ಗ, ನುಗ್ಗೆ ಸೊಪ್ಪು, ಸ್ವಾರ್ಲೆ ಕುಡಿ, ಇನ್ನೂ ತುಂಬ ಗಂಧದ ಕುಡಿ, ಎಲವರಿಗೆ ಕುಡಿ, ತುಂಬ ಥರ ಸೊಪ್ಪುಗಳಿದೆ. ನಾವು ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅಂದರೆ ಕೆಲವೊಂದು ಇದಕ್ಕೆ ಮಾತ್ರ ಅಂತಲೇ ತಿಳ್ಕೊಬಿಡ್ತೀವಿ. ಬರೀ ನುಗ್ಗೆ ಸೊಪ್ಪು ಅಂದರೆ ಏನು, ನುಗ್ಗೆ ಸೊಪ್ಪನ್ನು ಬಳಸೋದಕ್ಕಿಂತ ಹೆಚ್ಚಿಗೆ ನುಗ್ಗೆ ಕಾಯಿಯನ್ನು ನಾವು ಬಳಸ್ತೀವಿ, ಬಟ್ ಸೊಪ್ಪಿಂದನೂ ಸಹಿತ ಉಪಯೋಗ ಇದೆ ಅಂತ ನೋಡೋದೇ ಇಲ್ಲ. ಸೊ ನೋಡಿ, ಎಲ್ಲರೂ ಸಹಿತ ವೆರೈಟಿ ಆಗಿರುವಂಥ ಪೌಷ್ಟಿಕ ಇದರದ್ದು ಯುಕ್ತ ಆಹಾರವನ್ನು ತಯಾರಿಸ್ಕೊಬನ್ನಿ, ಫ್ರೈಸ್ ಇದೆ ಅಂತ ಎಲ್ಲರಿಗೂ ಹೇಳಿದರು. ಸೊ ಅದಕ್ಕೋಸ್ಕರ ಎಲ್ಲರೂ ವಿವಿಧ ರೀತಿಯಾದಂಥ ಸೊಪ್ಪು, ತರಕಾರಿ, ಹೆಸರು ಕಾಳು, ಮೊಳಕೆ ಕಾಳು ಇದನ್ನೆಲ್ಲ ಉಪಯೋಗಿಸ್ಕೊಂಡು ವೆರೈಟಿ ಅಡುಗೆ ಮಾಡ್ಕೊಬಂದಿದ್ರು. ಈ ಬೀಟ್ರೂಟ್ ಹಲ್ವಾ, ಕ್ಯಾರೆಟ್ ಹಲ್ವಾ, ಹಾಗೆ ಹೆಸರು ಕಾಳು ಉಸಲಿ, ಆಮೇಲೆ ಲೇಹ, ತುಂಬ ವೆರೈಟಿಗಳು, ಸೊಪ್ಪಿನ ಪಲ್ಯ, ಸೊಪ್ಪಿನ ಚಟ್ನಿ ಈ ರೀತಿಯಾಗಿ ಮಾಡ್ಕೊಂಡು ಬಂದಿದ್ರು. ಎಷ್ಟು ಚಂದ ಅಲಂಕಾರ ಮಾಡಿದ್ರಂದರೆ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ಎಷ್ಟು ಟೈಮಿಂದ ಅವರು ತುಂಬ ಪೇಷನ್ಸಿಂದ ಎಷ್ಟು ಚಂದ ಅಲಂಕಾರ ಮಾಡಿದರು. ಹಾಗೆ ಎಲ್ಲರಿಗೂ ಸಹಿತ ಇದೆಲ್ಲ ಕಾರ್ಯಕ್ರಮ ಮಾಡಿ ವಿವಿಧ ರೀತಿಯಂಥ ಅಡುಗೆ ಮಾಡ್ಕೊಬಂದವರಿಗೆಲ್ಲರಿಗೂ ಸಹಿತವ ಪ್ರೈಸ್ ಕೊಟ್ಟಿದ್ದರು. ಹಾಗೆ ಸಮಾನ ರೀತಿಯಲ್ಲದಂತಹ ಪ್ರೈಸನ್ನೇ ಕೊಟ್ಟಿದ್ದರು. ಯಾರು ಹೆಚ್ಚು ಇಲ್ಲ, ಯಾರು ಮೇಲೂ ಇಲ್ಲ, ಮೇಲೆ ಕಡಿಮೆ ಯಾವುದೂ ಇಲ್ಲ, ಎಲ್ಲರಿಗೂ ಒಂದೇ ರೀತಿಯಾದಂಥ ಪ್ರೈಸನ್ನು ಕೊಟ್ಟಿದ್ದರು. ಎಲ್ಲ ಆಶಾ ಕಾರ್ಯಕರ್ತೆಯರು, ಹಾಗೆ ವೈದ್ಯಾಧಿಕಾರಿಗಳು, ಹಾಗೆ ಅಂಗನವಾಡಿ ಟೀಚರ್ಸ್ಗಳು, ಎಲ್ಲ ಊರಿನ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿಯವರು, ಪೋಷಕರು, ಪುಟಾಣಿ ಮಕ್ಕಳು ಎಲ್ಲರೂ ಸಹಿತ ಭಾಗವಹಿಸಿದರು. ಎಲ್ಲರಿಗೂ ಸಹಿತ ಊಟದ ವ್ಯವಸ್ಥೆಯನ್ನು ಸಹಿತ ಚೆನ್ನಾಗಿ ಮಾಡಿದರು. ಯಾರಿಗೂ ಸಹಿತ ಅಲ್ಪ ತೃಪ್ತಿಯಿಂದ ಹಾಗೆ ಹೋಗುವಂತೆ ಮಾಡಿಕೊಳ್ಳೇ ಇಲ್ಲ, ಎಲ್ಲರಿಗೂ ಸಹಿತ ಹೊಟ್ಟೆ ತುಂಬ ಊಟ ಹಾಕಿದರು. ಸೊ ಅದೇ ಹೇಳಿದ್ನಲ್ಲ, ಇವತ್ತು ಪೋಷಣ್ ಕಾರ್ಯಕ್ರಮ ನಡೆದಿತ್ತು, ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ನಿಜವಾಗಿ ಹೇಳಬೇಕಂದ್ರೆ ನಾನು ಅಂಗನವಾಡಿ ಪೋಷಕರಲ್ವೇ ಅಲ್ಲ, ಆದರೂ ಸಹಿತ ಈ ವರ್ಷ ನಾನು ಪೋಷಣ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀನಿ. ಸೊ ಈ ಸರಿನೂ ಸಹಿತ ಅದಕ್ಕೆ ಮನಸ್ಸು ಹೋಗಲೇಬೇಕು ಅಂತ ಮನಸ್ಸು ಎಳಿತಾ ಇತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಎಷ್ಟು ಚೆನ್ನಾಗಿತ್ತು ಫಂಕ್ಷನ್ನು ನೋಡಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ.